ಸೊ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಮ್ಮ ಮುಂದೆ ಇದೆ RX Z ಎರಡು. ಸೊ 4 ಸ್ಪೀಡ್ ಆಮೇಲೆ 5 ಸ್ಪೀಡು ನೋಡ್ಬೋದು ನೀವು. ಲೆಫ್ಟಲ್ಲಿರೋದು 4 ಸ್ಪೀಡು, ರೈಟಲ್ಲಿರೋದು 5 ಸ್ಪೀಡು. ಸೊ ಲೈನಪ್ದು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡೋಣ. ವೆಸ್ಪಾ ಬಜಾಜ್ 150 ಇದಾಗಿದೆ ಅಷ್ಟೇ. ದ ಫಸ್ಟ್ 100cc ಗಾಡಿ ಇಂಡಿಯಾಗೆ. ಜಪಾನ್ ಇಂಜಿನ್, ಜಪಾನಿಂದ ಇಂಪೋರ್ಟ್ ಆಗ್ತಿತ್ತು 89ವರೆಗೂ. 89 ಆದಮೇಲೆ ಇಂಡಿಯಾದಲ್ಲಿ ಅಸೆಂಬಲ್ ಮಾಡ್ತಿದ್ರು. ಸೊ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಮ್ಮ ಮುಂದೆ ಇದೆ RX Z ಎರಡು. ಸೊ 4 ಸ್ಪೀಡ್ ಆಮೇಲೆ 5 ಸ್ಪೀಡು ನೋಡ್ಬೋದು ನೀವು. ಲೆಫ್ಟಲ್ಲಿರೋದು 4 ಸ್ಪೀಡು, ರೈಟಲ್ಲಿರೋದು 5 ಸ್ಪೀಡು. ಸೊ 4 ಸ್ಪೀಡ್ ಬಂದು ಇನ್ಬಿಲ್ಟ್ ಹಾಕ್ಸಿದ್ದಾರೆ ಎಕ್ಸಾಸ್ಟು. 5 ಸ್ಪೀಡಲ್ಲಿ ಕ್ಯಾಟ್ ಇದೆ. ಮುಂದೆ ಹೋಗಿ ನೋಡೋಣ ಇಂಜಿನಲ್ಲಿ ಚೇಂಜಸ್ ಏನಿದೆ ಇಂಜಿನ್ ಕವರಲ್ಲಿ ಅಂತ. ಡ್ಯಾಮ್ ಜಾಗ ಇಲ್ಲ ಗುರು ಇಲ್ಲಿ. ಸ್ಟಿಲ್ ಹೋಗೋಣ. ಏನೂ ಚೇಂಜಸ್ ಇಲ್ಲ ಗುರು, ಆಲ್ಮೋಸ್ಟ್ ಸೇಮ್ ಕಂಪ್ಲೀಟ್ ಸೇಮ್. ಸೊ ಇದು 5 ಸ್ಪೀಡು, ಅದು 4 ಸ್ಪೀಡು. ನಾರ್ಮಲಿ RXಲ್ಲಿ ಹೇಗೆ ಅಂದರೆ 100ಗೆ ಬಂದುಬಿಟ್ಟು 11.5 bhp ಪವರ್ ಬರ್ತಾಯಿತ್ತು. 135ಗೆ 12.7 bhp ಪವರ್ ಏನೋ ಕೊಡ್ತಿದ್ರು. ಬಟ್ ಈ Z ಏನಿದೆ, Z ಅಲ್ಲಿ 14 bhp ಇಂಜಿನ್ಗಳು ಬಂತು. ಸೊ 14 bhp ಇಂಜಿನೇ ನೀವು ನೋಡ್ತಿರೋದು ಇಲ್ಲಿ ನೋಡಿ. ಸೊ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. 2 ಸ್ಟ್ರೋಕಲ್ಲಿ 14 bhp ಅಂದರೆ RX Z 5 ಸ್ಪೀಡ್ಗೆ ಬಂದಿರೋದು. ಆ್ಯಂಡ್ 14 bhp ಸುಜುಕಿಯಲ್ಲಿ ಶೋಗನ್ ಕೊಟ್ಟಿದ್ದಾರೆ. ಬಟ್ ಶೋಗನ್ ಕಂಪೇರ್ ಮಾಡಿದ್ರೆ RXಗಳು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಶೋಗನ್ ಚೆನ್ನಾಗಿದೆ, ಬಟ್ ಸ್ಟಿಲ್ ಏನಂದರೆ ಅದು ಹೈ ಸ್ಪೀಡ್ ಗೇರು ಆ್ಯಂಡ್ ಶಾರ್ಟಲ್ಲಿ ಚೆನ್ನಾಗಿದೆ. ಲಾಂಗಲ್ಲೂ ಬೇಕಂದರೆ ನಮಗೆ ನಾವು RXನ ಪ್ರಿಫರ್ ಮಾಡಬೇಕು. ಶೋಗನ್ ನೋಡಿ ಇಲ್ಲೇ ಎಲ್ಲೋ ಇರಬೇಕು ಗುರು, ಇಲ್ಲೇ ಇದೆ ನೋಡಿ. ನಮ್ಮ ಸುಕೇಶ್ ಬ್ರೋದು ಶೋಗನ್ ಇದೆ, ಆಗಲೇ ತೋರಿಸಿದೆ ನಿಮಗೆ. ನಾವು ಬರ್ತಾ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಶೋಗನ್ದು. ಬಟ್ 5 ಸ್ಪೀಡ್ 4 ಸ್ಪೀಡ್ ನೋಡ್ಕೊಳ್ಳಿ. ಸೊ ಬೇಸಿಕ್ ಚೇಂಜಸ್ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ. 5 ಸ್ಪೀಡ್ ಇಂಜಿನ್ ಕವರ್ ನೋಡಿ, ಇಂಜಿನ್ ಕವರ್ ಆಮೇಲೆ ಕ್ಲಚ್ ಕವರು. ಇದೆ ಇನ್ನೂ ಕ್ಲಿಯರಾಗಿ ಡಿಫ್ರೆನ್ಸ್ ತೋರಿಸ್ಬೇಕಂದ್ರೆ ಇದು 4 ಸ್ಪೀಡ್ದು, 5 ಸ್ಪೀಡ್ದು. ಏನಿಲ್ಲ ಅಂದರೂ ಈಗ ಒಂದು RX Z 5 ಸ್ಪೀಡ್ ಬೇಕಂದರೆ ಕಡಿಮೆ ಅಂದರೂ 2.5 ಲಕ್ಷಕ್ಕೂ ಸಿಗೋಲ್ಲ. ಮಿನಿಮಮ್ 2.5, ರೀಸನಬಲ್ ಆಗಿ 2.5 ಲಕ್ಷ ಆದರೂ ಹೋಗ್ತಿದೆ ಈಗ ರೇಟು. ನಾರ್ಮಲ್ RX Z 4 ಸ್ಪೀಡೇ 2 ಲಕ್ಷ ಹೋಗ್ತಿದೆ. 5 ಸ್ಪೀಡು 2.5 ಮಿನಿಮಮ್ ಬೇಕು. ನಿಮ್ಮ ಲಕ್ಕಿದ್ರೆ 2.5ಗೆ ಸಿಗುತ್ತೆ. ಆರೆಲ್ಸ್ ಮಿನಿಮಮ್ 3 ಲಕ್ಷ ಬೇಕೇ ಬೇಕು ನೋಡಿ.